ನಾನು ಕೋಟಿ ಕೋಟಿ ಪುಣ್ಯ ಮಾಡಿದ್ದೀನಿ, ನನ್ನ ಗಂಡ ನನ್ಗೆ ಸಿಕ್ಕಿರೋದು. ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ಸಾಯೋ ಗಂಡ ನನ್ನ ಗಂಡನೇ, ಅವ್ರು ಬಿಟ್ಟರೆ ಯಾರೂ ಇಲ್ಲ. ಇವರು ನನ್ನ ಒಳ್ಳೆ ಫ್ರೆಂಡು, ಒಂದು ಒಳ್ಳೆ ಅಣ್ಣನ ಥರ ನಾನು ನೋಡ್ತಾ ಇದ್ದೀನಿ. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ. ನನಗೆ ಭಯ ಆಗುತ್ತೆ ರೀಲ್ ಮಾಡೋಕ್ಕೆ. ಫಸ್ಟ್ ಇವರೇ ಅಂದರು, ನವೀನ್ ನೀನು ಮಾಡ್ತಾ ಇದೆಯಾ, ತಲೆ ಕೆಡ್ಸ್ಕೊಬೇಡ, ಕಮೆಂಟ್ಸ್ ಓದಬೇಡ ಅಂತ ಅಂದ್ಬಿಟ್ಟು ಹೇಳಿದ್ರು. ಒಂದೇ ಪಿಲ್ಲರ್ ಎದ್ಬಿಟ್ರೆ ಆಗಲ್ಲ, ಪಿಲ್ಲರ್ ಹಾಕಿದ್ಮೇಲೆ ಮನೇನೂ ಕಟ್ಟಬೇಕಾಗುತ್ತೆ. ಆ ಥರ ನನ್ನ ಮನೆ ಕಟ್ಕೊಂಡು ಹೋಗ್ತವ್ರೆ, ಇವ್ರು ಪಿಲ್ಲರ್ ಆಗೋರೆ. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ನಮ್ಮ ಇಬ್ಬರ ಮಧ್ಯದಲ್ಲಿ. ಅಣ್ಣಯ್ಯ ಅಂತ ಹೇಳ್ಬೋದಾ, ಇಲ್ಲ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ. ಎಲ್ಲ ಜನುಮದಲ್ಲಿಯೂ ನನ್ನ ತಂಗಿಯಾಗು ನೀ. ಸ್ಟಾರ್ಟಿಂಗ್ ಕಮೆಂಟ್ಸ್ ನೋಡಿದಾಗ ಡಿಪ್ರೆಷನ್ಗೆ ಹೋದೆ ನಾನು. ಕಮೆಂಟ್ಸ್ ನಾನು ಓದಲ್ಲ, ನನಗೆ ಓದ್ ಬರಲ್ಲ. ಇವತ್ತಿನ ದಿವಸ ಇವ್ರು ಓದಿ ನನಗೆ ಹೇಳ್ತಾರಲ್ಲ, ನನಗೆ ತುಂಬ ಹಲ್ಟ್ ಆಗುತ್ತೆ. ಬಟ್ ನಾನು ಹೇಳ್ಕೊತಲ್ಲ ಇವ್ರಿಗೆ. ನವೀನ್ ಬರ್ಡೇ ಪಾರ್ಟಿ ಮಾಡಬೇಕು ಅಂತಂದ್ರು. ನಡೀರಿ ಮೇಡಮ್, ಎಲ್ಲೂ ಹೇಳ್ಬೇಡಿ, ನಾನು ಬರೋದು ಟ್ರೋಲ್ ಆಗೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು, ಅಯ್ಯೋ ಟ್ರೋಲ್ ಮಾಡೋರು ಮಾಡಲಿ ಬಿಡಿ, ನಮ್ಮ ಪಾಡಿಗೆ ನಾವು ಮಾಡೋಣ, ನಾವು ಫ್ಯಾಮಿಲಿ ಮೆಂಬರ್ ಅಷ್ಟೇ ಅಂತ. Birthday to you, happy birthday to you, happy birthday to you. ಇದು ನಿಮ್ ಗಂಡಂಗ್ ಗೊತ್ತಿಲ್ದೆಲ್ಲ ಮಾಡ್ತಾ ಇರೋ ರೀಲ್ಸು. ಅವ್ರು ನೋಡಿ, ನಾನು ಇಷ್ಟ ಹೇಳ್ತಾ ಇದ್ದೆ, ಅವ್ರ ಯಜಮಾನ್ರು ಸೋಷಿಯಲ್ ಮೀಡಿಯಾ ನೋಡ್ತಾರೆ, ಅವರು ಲೈಕ್ ಕೊಡ್ತಾರೆ, ಅವ್ರಿಗೂ ಓದಕ್ ಬರುತ್ತೆ, ಅವರು